ನಮಸ್ತೆ ವೀಕ್ಷಕರೇ, ರಾಸ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲು ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಗುಡ್ ಕಂಡೀಷನ್ ಇರೋಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಒಳ್ಳೆ ಚೆನ್ನಾಗಿರೋವಂಥ ಒಂದು ಗಾಡಿ ಓಮಿನಿ ಬೇಕಂದರೆ ನೋಡಿ, ಒಂದು 2011 ಮಾಡಲು ಒಳ್ಳೆ ಕಂಡೀಷನ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ವಿತ್ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಇನ್ನು ಸಂಪೂರ್ಣ ಮಾಹಿತಿ ಬೇಕು ಮತ್ತು ಗಾಡಿ ಲೊಕೇಶನ್ನು, ರೇಟು, ಡೀಟೇಲ್ಸು ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತಂತಲೇ ಹೇಳ್ಬೋದು. ಹಾಗೆ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ನೀವು ಡಿಸ್ಪ್ಲೇ ಮೇಲೆ ಡೈರೆಕ್ಟಾಗಿ ಓನರ್ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸ್ಯಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಓಮಿನಿ ಕಳಿಸಿದ್ರಲ್ಲ, ಅದು ಯಾವ್ದು ಮಾಡಲು? 2011. ಓಕೆ. ಓನರ್ ಎಷ್ಟಾಗಿದ್ದಾರೆ? ಓನರು 3 ಓನರ್ ಆಗಿದ್ದಾರೆ ಸರ್, ಈಗ ನಮ್ಮನ್ನು ಸೇರಿ. ನೀವೇ 3ನೇ ಓನರ್? ನೆಕ್ಸ್ಟ್ ತೊಗೊಳ್ಳೋರು 4ನೇ ಓನರ್. ಓಕೆ. ಎಷ್ಟು ಹೊಡಿದೆ ಗಾಡಿ? 1,03,500 ಚಿಲ್ಡ್ರನ್ನ ಹೊಡೈತೆ ನೋಡಿ ಸರ್ ಗಾಡಿ. ಓಕೆ. LPG ಏನಾದ್ರು ಇದೆಯಾ, ಪೆಟ್ರೋಲ್ ಒಂದೇನಾ? ಓನ್ಲಿ ಪ್ಯೂರ್ ಪೆಟ್ರೋಲ್. ಓಕೆ. FC ಇನ್ಸೂರೆನ್ಸ್ ಎಲ್ಲಿ ಮಟ್ಟಿದೆ ಸರ್? ಇನ್ಸೂರೆನ್ಸು ನೆಕ್ಸ್ಟ್ 5ನೇ ತಿಂಗಳವರೆಗೆ ಐತಿ. ನೆಕ್ಸ್ಟ್ 2025 5ನೇ ತಿಂಗಳವರೆಗೆ ಐತಿ ಇನ್ಸೂರೆನ್ಸು. ಹಾಂ. FC ಇನ್ನೂ 2.5-3 ವರ್ಷ ಇರ್ಬೇಕಂತ ಕಾಣಿಸ್ತೈತಿ. ಇನ್ನು 3 ವರ್ಷ ಇರ್ಬೇಕು FC ಅದು. ಓಕೆ. 3 ವರ್ಷ ಏನು 2011 ಅಂದರೆ ಇನ್ನೂ 3 ವರ್ಷದ ಮೇಲೆ ಸರ್ FC. ಸರಿ. ಈಗ ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಟೈರ್ ಎಲ್ಲ ಇನ್ನೂ 70-80% ಅದಾವೆ. ಸ್ಟೆಪ್ನಿ ಇದೆಯಾ ಗಾಡೀಲಿ? ಹಾಂ, ಸ್ಟೆಪ್ನಿ ಇದೆ. ಓಕೆ. ಈಗ 5 ಸೀಟ್ರಾ 8 ಸೀಟ್ರ್ ಸರ್ ಇದು? 7 ಸೀಟ್ರ್. ಹಾಂ. ಓಕೆ. ಸೀಟ್ ಕವರ್ಸ್ ಎಲ್ಲ ನೀಟಾಗಿದಾವ? ಎಲ್ಲ ನೀಟಾಗಿದೆ, ಎಲ್ಲ ಫೋಟೋ ಹಾಕಿ ನೋಡಿ ಸರ್. ಹಾಂ. ಟೈರ್ ಸಮೇತ ಫೋಟೋ ಹಾಕಿದ್ದೀನಿ. ಓಕೆ. ಹಾಂ. ಇಂಜಿನ್ MP5? ಒಂದು ರೈಟ್ ಸೈಡ್ನಾಗ ಒಂದು ಸ್ವಲ್ಪ ಟಿಂಕರಿಂಗ್ ಕೆಲಸ ಐತೆ, ಸ್ವಲ್ಪ ಲೈಟಾಗಿ, ಅದನ್ನು ಫೋಟೋ ಹಾಕಿದ್ದೀನಿ. ಓಕೆ. ಹಾಂ, ಸ್ವಲ್ಪ. ಹಾಂ. ಅದನ್ನ ಇಷ್ಟೊತ್ತಿಗೆ ಮಾಡ್ಸಕ್ಕೆ ಏನಾಗಿತ್ತು ಅಂದರೆ, ಈಗ ಕಲರ್ ನಮಗೆ ಓಕೆ ಆಗಲ್ಲ ಅಂತ, ಅದ್ರೇನು ಪ್ರಾಬ್ಲಮ್ ಇಲ್ಲ, ಹಂಗೆ ಬಿಟ್ಟಿದ್ದೀನಿ. ಕಲರ್ ಚೆನ್ನಾಗೈತಲ್ಲ, ಮತ್ತು ಅವು ಕಲರ್ ಎಂತ ಕಲರ್ ಹೊಡೆದ್ಬಿಟ್ಟು ಎಡವಟ್ ಮಾಡಿಬಿಡ್ತಾರೆ ಅಂತಂದು ಅದು ಹಂಗೆ ಇಟ್ಕೊಂಡಿದ್ದೀನಿ. ಫಸ್ಟ್ ಕ್ಲಾಸ್ ಇದೆ, A1 ಇದೆ. ಓಕೆ. ಇಂಜಿನ್ ಯಾವ್ದು MP5? ಏನು ಸರ್? ಇಂಜಿನ್ MP5? ಇಂಜಿನು MP5 ಕಾರ್ಪೊರೇಟರ್ ಸರ್ ಅಂದ್ರೆ? ಕಾರ್ಪೊರೇಟ್ರು ಇದು ಓಮಿನಿ ಏನು ಪೆಟ್ರೋಲ್ ಇಂಜಿನಿಗೆ ಏನು ಓಮಿನಿ ಕಾರ್ಪೊರೇಟರ್ ಬರ್ತಲ್ಲ, ಸೇಮ್ ಕಾರ್ಪೊರೇಟ್ರು. ಅಲ್ಲಲ್ಲ, ಅದರಲ್ಲಿ 2 ಥರ ಬರುತ್ತೆ. ಹಾಂ, ಅದಕ್ಕೆ ಕೇಳಿ, ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ಐಡಿಯಾ ಇಲ್ಲ ಸರ್ ನಮಗೆ. ಓಕೆ. ಏನಾದರೂ ಎಕ್ಸ್ಟ್ರಾ ಇದೆ ಸರ್ ಫಿಟ್ಟಿಂಗ್ಸ್ ಅದರಲ್ಲಿ? ಟಾಪು, ಬಂಪರು, ಕ್ಯಾರಿಯರು, ಏನಾದರೂ ಮ್ಯೂಸಿಕ್ ಸಿಸ್ಟಮು? ಕ್ಯಾರಿಯರ್ ಇದೆ. ಹಿಂದ್ಗಡೆ ಬಂಪರ್ ಹಾಕ್ಸಿದ್ವಿ, ಅದನ್ನ ಯಾರ ಕಳ್ಳರು ರಾತ್ರಿ ಕಿತ್ತೋದು ಹೋಗ್ಬಿಟ್ರು. ಹಾಂ. ಮೇಲ್ಗಡೆ ಕ್ಯಾರಿಯರ್ ಇದೆ. ಓಕೆ. ಮುಂದ್ಗಡೆ ಬಂಪರ್ ಏನಿಲ್ಲ? ಮುಂದ್ಗಡೆಗೆ ಬಂಪರ್ ಇಲ್ಲ, ಮುಂದ್ಗಡೆಗೆ ಎಕ್ಸ್ಟ್ರಾ LED ಲೈಟ್ ಐತಿ. ಓಕೆ. ಮ್ಯೂಸಿಕ್ ಸಿಸ್ಟಮು ಎಲ್ಲ ಇದೆ. ಹಾಂ. ಅದು ರೀಸೆಂಟಾಗಿ ಹಾಕ್ಸಿರ್ತಕ್ಕಂಥ ಒಂದು ಹೊಸ ಆಗಿರ್ಬೋದು ಮ್ಯೂಸಿಕ್ ಸಿಸ್ಟಮ್. ಹೊಸದು ಚೇಂಜ್ ಮಾಡಿಸಿದೆ, ನಮಗೆ ಲೈಕ್ ಆಗಂಥದ್ದು. ಓಕೆ. ಎಲ್ಲ ಹಿಂದ್ಗಡೆಗೆಲ್ಲ ಸ್ಪೀಕರ್ ಗೀಕರ್ ಎಲ್ಲ ಅಪ್ ಟು ಡೇಟ್ ಐತಿ. ಓಕೆ. ಬಾಡಿ ಲೈನ್ ಎಲ್ಲ ಹೆಂಗಿದೆ ಸರ್ ಗಾಡಿದು? ಗಾಡಿ ಪಕ್ಕ ಐತೆ ಸರ್. ಬಾಡಿ ಮೇಲ್ಗಡೆ ಬಾಡಿನೂ ಪಕ್ಕ ಐತಿ, ಏನು ತೊಂದರೆ ಇಲ್ಲ? ಏನೇನು ತೊಂದರೆ ಇಲ್ಲ. ಓಕೆ. ಈಗ ಇಂಜಿನ್ ಚೆನ್ನಾಗಿದೆ, ರನ್ನಿಂಗು ಕಂಡೀಷನು? ರೆಗ್ಯುಲರ್ ನಾವೇ ಓಡಿಸ್ತಾ ಇರೋದ್ರಿ. ನಾವೇ ವಾರಕ್ಕೆ ಒಂದ್ಸರಿ ಹೊಲಕ್ಕೆ ಹೋಗ್ತೇವೆ, ಮತ್ತೆ ಬರ್ತೇವೆ, ಹಂಗೆ ನಿಲ್ಲಿಸ್ತೀವಿ. ಓಕೆ. ಗಾಡಿ ಇರೋದೆಲ್ಲಿ ಸರ್ ಇದು? ದಾವಣಗೆರೆ ಸಿಟಿನಾ? ಹಾಂ, ಸಿಟಿ. ಓಕೆ. ಎಲ್ಲಿ ಬರುತ್ತೆ ಸರ್ ದಾವಣಗೆರೆಯಲ್ಲಿ? ನಿಮ್ದು ಯಾವ್ರು ಸರ್? ನಮ್ಮ ಚಿತ್ರದುರ್ಗ ನಿಜಲಿಂಗಪಲ್ಲಿ ಊಟ ಅಂತ. ಓಕೆ. ಈಗ ಏನು ಹೇಳ್ತೀರ ಗಾಡಿ ರೇಟು? ಲಾಸ್ಟ್ ಫೈನಲ್ ನಾವು 2 ಕಾಲು ಹೇಳ್ತಾ ಇದ್ದೆ, 2 ಲಕ್ಷ ಬಂದ್ರೆ ಕೊಡ್ತೇನೆ ನೋಡಿ ಸರ್ ಲಾಸ್ಟ್. 2 ಲಕ್ಷ ಫೈನಲ್ಲು? ಹಾಂ, 2 ಲಕ್ಷ ಫೈನಲ್. ಓಕೆ. ಮಾಡಲ್ ಎಷ್ಟಂದರೆ 11? ಓಕೆ. 2 ಲಕ್ಷ ಫೈನಲ್ ಮಾಡ್ತೀರಾ? ಹ್ಞೂ ಸರ್. ಓಕೆ. ಏನು ಡಿಸ್ಕೌಂಟ್ ಇಲ್ವಾ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಬಂದಂಥವ್ರಿಗೆ? ಬರೀ ನೋಡಿ, ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲಿಂದ ಏನು ನೀವು ಪರ್ಚೇಸಿಂಗ್ ಮಾಡಿಸ್ತಿರಲ್ಲ ಸರ್? ಹಾಂ. ಇದ್ರದ್ದು ನಿಮ್ಗೆ ಕಮಿಷನ್ ಇರ್ತತ್ತಾ ಸರ್? ಕಮಿಷನ್ ಅಂತ ಏನಿರಲ್ಲ ಸರ್. ಏನಿರಲ್ವಾ? ಏನಿರಲ್ಲ. ಅದಕ್ಕೆ ಈಗ ನಮ್ಮ ಫೋನ್ ಮಾಡಿದಾಗ ನಾನು ನಿನ್ನೆ ಕೇಳೋಣ ಅಂದೆ. ಫ್ರೀ ಇಲ್ಲ, ನಾನು ಫ್ರೀ ಇದ್ದಿಲ್ಲ, ನೀವು ಸ್ವಲ್ಪ ರೋಡ್ನಲ್ಲಿದ್ದೆ. ಓಕೆ.
ಅಲ್ಲ ಈಗ ನೋಡೋಣ. ಈಗ ಏನಾಗೈತಿ ಅಂದ್ರೆ ಅವ್ರಿಗೂ ಲೈಕ್ ಆಗ್ಬೇಕು, ನಮಗೂ ಖುಷಿಯಿಂದ ಕೊಡಬೇಕು. ಹೌದು, ಒಂದು 5,000 ಹೆಚ್ಚು ಕಮ್ಮಿ ಕೊಡೋಣ. ಓಕೆ. ಅದೇ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಂಥವ್ರಿಗೆ ಡಿಸ್ಕೌಂಟ್ ಮಾಡಿ ಸರ್ ಅಂತ ಕೇಳಿದ್ವಿ ಅಷ್ಟೇ. ಓ, ನಮ್ಮ ಯೂಟ್ಯೂಬ್ ಕಡೆಯಿಂದ ಬಂದರೆ ಹಾಂ, ಕಡಿಮೆ ಮಾಡಿಕೊಡಿ ಸರ್ ಒಂದು ಸ್ವಲ್ಪ ಅಂತ ಕೇಳ್ತೀವಿ. ಸರಿ ಸರಿ, ಮಾಡೋಣ ಬರ್ರಿ. ಓಕೆ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ? ಖುಷಿಯಿಂದ ಹೋಗ್ಬೇಕು ತಗೊಬಂದು. ಹೌದು ಹೌದು ಹೌದು. ಹಾಂ, ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೇ ನಂಬರ್. ಓಕೆ ಸರ್, ಆಯಿತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಡೌಟ್ಸ್ ಇತ್ತು, ನೀವು ಅವ್ರ ಕಡೆ ಕೇಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಒಂದ್ಸಲ ಕಾಲ್ ಮಾಡ್ಕೊಂಬಿಟ್ಟು ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ನೀವು ಅವ್ರ ಕಡೆಯಿಂದನೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ನೀವು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಗಾಡಿ ಕಂಡೀಷನ್ನು, ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಇಷ್ಟ ಆಯಿತು ಅಂದರೆ ಅವರು ಹೇಳಿರೋ ರೇಟಲ್ಲೇ ಇನ್ನೊಂದು ಸ್ವಲ್ಪ ನೆಗೋಷಿಯಬಲ್ ಅಂದರೆ ಕಡಿಮೆ ಮಾಡ್ಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಅದರಲ್ಲೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಓದೋಂಥವ್ರಿಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಇದ್ದೇ ಇರೋದು ಅಂತಲೇ ಹೇಳ್ಬೋದು. ಇನ್ನು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ, ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ವಾಟ್ಸಪ್ಪಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸಿದರೆ ಸಾಕು ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಓನ್ಲಿ ವಾಟ್ಸಪ್ ನಂಬರ್ ಆಗಿರುತ್ತೆ. ನಿಮ್ದೇನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.